ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಎಂದು ಮಾನವ ಕುಲ ತಾನೊಂದೇ ಒಲ ಎಂದು ಹೇಳಿದಂತಹ ಮಧ್ಯಕಾಲೀನ ದಾಸಶ್ರೇಷ್ಠರಲ್ಲಿ ಒಬ್ಬರಾದಂತಹ ಕನಕದಾಸ ಜಯಂತಿಯನ್ನ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಟಿಜಿಟಿ ಶಿಕ್ಷಕರಾದಂತಹ ಶ್ರೀಮತಿ ನಾಗಮಣಿ ಮೇಡಮ್. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನಾರಮ್ಮ ಕಮ್ಮ ಕೊಲ್ಲನ ವೈರಿಸುತ್ತನಾದ ಸುಷ್ಟಿಯ ಹೆಮ್ಮೆಯ ಗಣನಾದನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಭಾವ ಮೊರದ ಗಲದ ಕಿವಿ ಕೋರೆಯನಾರಮ್ಮ. ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ ತೀರದ ಗಣನಾಥನೇ ಕಣಮ್ಮ. ನಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನಾರಮ್ಮ. ಪುಟ್ಟಗಲ್ಲಿಯ ಬಿಗಿದುಟ್ಟ ಚಂದನದ ದೇಹದ ನಿಮನಾರಮ್ಮ. ಪಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಣಮ್ಮ. ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಬಾಸಿಗನಾರಮ್ಮ. ಲೇಸಾಗಿ ಸುಜನರ ಸಲಹುವಗಾಗಿ ನೆಲೆಯಾಗಿ ಕೇಶವದಾಸಗಳೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನಾರಮ್ಮ. ಕಮ್ಮ ಕುಲದ ವೈರಿಸುತನಾದ ಸೊಂದಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನಾರಮ್ಮ. ಕನಕದಾಸರ ಒಂದು ಸುಂದರ ಸುಮಧುರ ಕೀರ್ತನೆಯನ್ನ ಹಾಡಿ ಪ್ರಾರ್ಥನೆಯನ್ನ ಮಾಡಿದಂತಹ ನಾಗಮಣಿ ಮೇಡಮ್ ಅವರಿಗೆ ಧನ್ಯವಾದಗಳು. ಎಂಬ ಅಂಕಿತ ನಾಮವನ್ನ ಇಟ್ಕೊಂಡು ಇದೇ ರೀತಿ 315ಕ್ಕೂ ಹೆಚ್ಚು ಕೀರ್ತನೆಗಳನ್ನ ಕನಕದಾಸರು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯವನ್ನ ತಮ್ಮ ಕೀರ್ತನೆಗಳಿಂದ ಮತ್ತಷ್ಟು ಶ್ರೀಮಂತಗೊಳಿಸಿರ್ತಾರೆ. ಸಾಮಾಜಿಕ ಸಮಾನತೆಯನ್ನ ಸಾರಿರ್ತಕ್ಕಂತಹ ಒಬ್ಬ ಮಹಾನ್ ಪುರುಷರು ಕನಕದಾಸರು. ಈ ಕಾರ್ಯಕ್ರಮಕ್ಕೆ ಸೇರಿದಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಜಿಪಿಟಿ ಶಿಕ್ಷಕರಾದಂತಹ ಶ್ರೀಮತಿ ಸುಮಲತಾ ಮೇಡಮ್. ತನ್ನುವ ನೇಗಿಲ ಮಾಡಿ ಹೃದಯ ಹೊಲವನ್ನು ಮಾಡಿ ತನ್ವಿನ ಎಂಬ ಎರಡೆಂತ ಹೂಡಿ ಜ್ಞಾನವೆಂಬೋ ಮಿಣಿಯ ಕಟ್ಟು ಹಗ್ಗವ ಮಾಡಿ ಎಂಬ ಕನಸರ 2 ಸಾಲುಗಳನ್ನು ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹಾಗೆಯೇ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಕನಕದಾಸ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾ ಇದ್ದೇವೆ. ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಕ್ಷಣ ಇದಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ವೆಂಕಟೇಗೌಡ ಸರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಈ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ವಿಮಲ್ ಕುಮಾರ್ ಸರ್ ಅವರನ್ನು ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೆ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಈ ದಿನ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ನೆಚ್ಚಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನೆರೆದಿರುವ ಸರ್ವರನ್ನು ಸ್ವಾಗತಿಸಿದ ಶ್ರೀಮತಿ ಸುಮಲತಾ ಅವರಿಗೆ ಧನ್ಯವಾದಗಳು. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾರ್ಯಕ್ರಮ ಕನಕದಾಸರ ಮಹಾಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪಾರ್ಚನೆ. ಮಾಡ್ರಿ ಅಡಗವನೆ ತಿಳಿದು ನಿನ್ನೊಡೆಯ ಎಲ್ಲೇ ದೃಢ ಭಕ್ತಿಯಲ್ಲಿ ಶಿಶುವು ಬಿಡದೆಲ್ಲರೂ ಭಜಿಸೆ ಸಡಗರದಿ ಸಂಭ್ರಮಿಸೊಡೆದೆ ನರಹರಿಯ ಬಾಗಿಲನ್ನು ತೆರೆದು ಸಮಯದಲ್ಲಿ ಅಗಮಿಲನ ಪೊರೆದೆ ಸಮಯ ಸಮಯ ಮುಂದೆ ಭಕ್ತವತ್ಸಲನಿನಗೆ ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಬಲಿಗೇರಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನ್ನು ಕೊಡೋ
महिमा गुरु महिमा अपार महिमा गुरु महिमा गुरु महिमा गुरु महिमा अपार महिमा गुरु महिमा किं वचनीयं गुरु महिमा किमवचनीयं गुरु महिमा गुरु महिमा गुरु महिमा अपार महिमा गुरु महिमा अणोरणीय महिमा गुरु महिमा गुरु महिमा अपार महिमा गुरु महिमा गुरु महिमा गुरु महिमा अपार महिमा गुरु महिमा अपार महिमा गुरु महिमा अपार महिमा गुरु महिमा ಈ ಪುಷ್ಪಾರ್ಚನೆಯನ್ನ ಮಾಡಿದಂತಹ ಸರ್ವರಿಗೂ ಧನ್ಯವಾದಗಳು. ಹಾಗೂ ಗುರುವಿನ ಮಹಿಮೆಯನ್ನು ಸಾರುವಂತಹ ಗೀತೆಯನ್ನ ಹೇಳಿಕೊಟ್ಟ ನಾಗಮಣಿ ಮೇಡಮ್ ಅವರಿಗೂ ಸಹ ಧನ್ಯವಾದಗಳು. ಈಗಿನ ಕಾರ್ಯಕ್ರಮ ಏನ್ ಕೈ ಹೇಳ್ತಾರ ಜೋಡಿಸ್ಕೊಳ್ಳಿ ಮಕ್ಕಳ, ಮಂಗಳಾರತಿ ಮಾಡ್ತಾ ಇದ್ದಾರೆ. ಅಲ್ಲೂ ಶ್ರದ್ಧೆ ಇಲ್ವಾ? ಎಲ್ಲರಿಗೆ ಹೇಳಿ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ. ಗೌಡಸರವರಿಗೆ ಧನ್ಯವಾದಗಳು. ಆಚರಿಸಿಕೊಳ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಾವೆಲ್ಲ ಸೇರಿ ಶುಭ ಕೋರೋಣ. Morning everyone, my name is Devika. I am studying 7th standard. Today is Monday. ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಮುಂದಿನ ಕಾರ್ಯಕ್ರಮ ಕನಕದಾಸರ ಕುರಿತ ಭಾಷಣ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ಜಯಾ ಹೆಗಡೆ ಅವರಿಂದ.
ಕೈ ಕಟ್ಟಬೇಕು ಇವಾಗ ಎಲ್ಲರೂ. ಕೊಡಿ ಆ hands. ಇವಾಗೆಲ್ಲ ಕೇಳಿಸ್ಕೊಂಡ್ರೆ ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಹಾಸಂತ ಮಹಾ ಭಕ್ತ ಕವಿಯಾದಂತಹ ಕನಕದಾಸರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಕನಕದಾಸರ ತಂದೆ ವೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಇವರು ಸುಮಾರು 1509ರಲ್ಲಿ ಕನಕದಾಸರು ಜನಿಸುತ್ತಾರೆ. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ. ಇವರ ತಂದೆ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜ್ಯಕ್ಕೆ ದಂಡನಾಯಕರಾಗಿದ್ರು. ದಂಡನಾಯಕ ಅಂದ್ರೆ ಒಂದು ಸೈನ್ಯ ಇರುತ್ತೆ, ಆ ಒಂದು ಇದಕ್ಕೆ ಅವರು ನಾಯಕರಾಗಿರ್ತಾರೆ, ಲೀಡರ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ಅನೇಕ ಯುದ್ಧ ವಿದ್ಯೆಗಳನ್ನ ಕಲಿಸಿರ್ತಾರೆ. ಅದಕ್ಕೆ ತಿಮ್ಮಪ್ಪ ನಾಯಕ ಇವರು. ಹಾಗಾಗಿ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಈ ರೀತಿ ಶಾಲೆ ಕಾಲೇಜು ಇರಲಿಲ್ಲ, ಆಶ್ರಮದಲ್ಲೇ ಕಲಿಬೇಕಾಗಿತ್ತು. ಹಾಗಾಗಿ ಅವರು ಒಂದು ಗುರುಗಳ ಶಿಷ್ಯರಾಗಿ ಸೇರ್ಕೊಳ್ತಾರೆ, ಶಿಷ್ಯರಾಗಿ ಸೇರ್ಕೊಳ್ತಾರೆ. ಆಗ ಅಲ್ಲಿ ಗುರುಗಳು ಯಾವಾಗಲೂ ಕೆಲವು ಶಿಷ್ಯರಿಗೆ ನಾನು ಕಲಿಸಿದ ವಿದ್ಯೆ ಬಂತಾ ಅಂತ ನೋಡಕ್ಕೆ ಕೆಲವು ಪರೀಕ್ಷೆಯನ್ನು ಇಡ್ತಾರೆ. ಆ ಪರೀಕ್ಷೆಯಲ್ಲಿ ಒಂದ್ಸಲ ಏನಾಗಿತ್ತು ಅಂದ್ರೆ ನಿಮಗೆಲ್ಲ ಗೊತ್ತಿರೋದೆ, ಅಂದ್ರೆ ಒಂದ್ಸಲ ಎಲ್ಲರಿಗೂ ಏನ್ ಮಾಡ್ತಾರೆ, ಒಂದು ಬಾಳೆಹಣ್ಣುಗಳನ್ನ ಕೊಡ್ತಾರೆ ಎಲ್ಲಾ ಶಿಷ್ಯರಿಗೂ. ಇದನ್ನ ದೇವರು ಹಿಂದೆ ಇರೋ ಜಾಗದಲ್ಲಿ ನೀವು ತಿನ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಆಗ ಎಲ್ಲಾ ಶಿಕ್ಷಕರು ಏನ್ ಮಾಡ್ತಾರೆ, ಒಬ್ರು ಮಂಚದ ಕೆಳಗಡೆ ಕುತ್ಕೊಂಡು ತಿಂತಾರೆ, ಯಾರು ಇಲ್ಲ ಅಂತ. ಒಬ್ರು ಬಾಗಿಲು ಸಂದಿನಲ್ಲಿ ಕುತ್ಕೊಂಡು ತಿಂತಾರೆ, ಇದು ನೆರಳಲ್ಲಿ ಕುತ್ಕೊಂಡು ತಿಂತಾರೆ. ಹೀಗೆ ಒಬ್ಬೊಬ್ರು ಒಂದೊಂದ್ ಕಡೆ ಕುತ್ಕೊಂಡು ತಿಂತಾರೆ. ಆದ್ರೆ ಕನಕದಾಸರು ಮಾತ್ರ ತಿನ್ನೋದೇ ಇಲ್ಲ, ಹಾಗೆ ತಗೊಂಡು ಬರ್ತಾರೆ. ಆಗ ಗುರುಗಳು ತಿರುತ್ತಾರೆ, ಯಾಕಪ್ಪ ಎಲ್ಲ ಶಿಕ್ಷಕರು ತಿಂದಿರ್ತಾರೆ, ಯಾಕೆ ತಿಂದಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ನನಗೆ ಇದು ತಿನ್ನಕ್ಕೆ ಮನಸ್ಸೇ ಆಗಿಲ್ಲ, ಯಾಕಂದ್ರೆ ನಾನು ಎಲ್ಲಿ ಹೋಗ್ತಿರೋರು ನನಗೆ ಇನ್ನೊಬ್ರು ಕಾಣ್ತಾ ಇರ್ತಾರೆ, ಕಾಣ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಗ ಆ ಚಿಕ್ಕ ವಯಸ್ಸಿನಲ್ಲೇ ಗುರುಗಳು ಅವನ ಒಂದು ಭಕ್ತಿ, ಒಂದು ಶ್ರದ್ಧೆಯನ್ನ ಗಮನಿಸ್ತಾ ಇರ್ತಾರೆ. ಮುಂದೆ ದೊಡ್ಡವರಾಗ್ತಾ ಅವ್ರಿಗೆ ಅವ್ರ ತಂದೆ ದಂಡನಾಯಕರಲ್ವಾ, ಅನೇಕ ಯುದ್ಧ ವಿದ್ಯೆ, ಕುದುರೆ ಸವಾರಿ ಕಲ್ತಿರೋದ್ರಿಂದ ಏನ್ ಮಾಡ್ತಾರೆ, ಅದನ್ನು ಕೂಡ ಅವ್ರ ನಿಪುಣತೆಯನ್ನು ಹೊಂದಿರ್ತಾರೆ. ಒಂದ್ಸಲ ಅವ್ರ ತಂದೆ ಏನ್ ಮಾಡ್ತಾರೆ, ಅಕಾಲ ಮರಣ ತುತ್ತಾಗ್ಬಿಡ್ತಾರೆ, ಅಂದ್ರೆ ತನ್ನ ಕಡನಾಗಿ ಸತ್ತೋಗ್ತಾರೆ. ಆಗ ಆ ದಂಡನಾಯಕರ ಒಂದು ಆಡಳಿತ ಇವರಿಗೆ ಬರುತ್ತೆ, ತಿಮ್ಮಪ್ಪ ನಾಯಕನಿಗೆ ಬರುತ್ತೆ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಅನೇಕ ಯುದ್ಧಗಳನ್ನು ಪೂರ್ಣ ಮಾಡ್ತಾರೆ. ಹೀಗೆ ಅವರು ವಿಜಯವನ್ನು ಸಾಧಿಸ್ತಾರೆ. ಹಾಗೆ ಒಂದ್ಸಲ ಅವರು ಭೂಮಿನಲ್ಲಿ ಅರಿತಾ ಇರುವಾಗ ಅವ್ರಿಗೆ ಒಂದು ಕೊಪ್ಪರಿಗೆ ಒಂದು ಸಿಗುತ್ತೆ. ಆ ಕೊಪ್ಪರಿಗೆ ಮುನ್ನ ಅವರು ಮನೆ ಬಳಸಬಹುದಾಗಿತ್ತು, ಆದ್ರೆ ಅವರು ಆ ಕೊಪ್ಪರಿಗೆ ಮುನ್ನ ಅವರು ಮನೆ ಬಳಸಲೇ ಇಲ್ಲ. ಒಂದು ಕಾಲಿನಲ್ಲಿ ನಾವಿಕೇಶನ ದೇವಾಲಯನ ಕಟ್ಟಿಸ್ತಾರೆ, ಮತ್ತೆ ಇನ್ನೂ ಉಳಿದಿರುತ್ತೆ ಹಣ ಒಂದು. ಆ ಹುನ್ನನ್ನ ಏನ್ ಮಾಡ್ತಾರೆ, ಜನರಿಗೆಲ್ಲ ಹಂಚ್ಬಿಡ್ತಾರೆ. ಅದರಿಂದ ಅವ್ರಿಗೆ ಏನಾಗುತ್ತೆ, ಒಂದು ಸ್ವರ್ಣ ಕನಕ ಅಂದ್ರೆ ಸ್ವರ್ಣ ಬಂಗಾರ, ಅದನ್ನ ಏನ್ ಮಾಡ್ತಾರೆ, ಏನಾದ್ರೂ ಇಟ್ಕೊಂಡಿಲ್ಲಲ್ಲ ಅಂತ ಅಂದಿನಿಂದ ಅವರು ಕನ್ನಡ ನಾಯಕ ಆಗ್ತಾರೆ. ಕನ್ನಡ ನಾಯಕ ಆಗಿ ಅನೇಕ ಯುದ್ಧದಲ್ಲಿ ದೇವರನ್ನ ಸಾಧಿಸ್ತಾರೆ. ಹೀಗೆ ಮಾಡ್ತಾ ಇರುವಾಗ ಅವರಿಗೆ ಒಂದು ಯುದ್ಧದಲ್ಲಿ ಅವ್ರ ಕಾಲಿಗೆ ಅವರಿಗೆ ತುಂಬಾ ಪೆಟ್ಟಾಗುತ್ತೆ. ಮತ್ತೆ ಅನೇಕ ಸಾವು ನೋವುಗಳನ್ನ ನೋಡ್ತಾರೆ. ಆ ಸಾವು ನೋವುಗಳನ್ನ ನೋಡಿದಾಗ ಅವ್ರಿಗೆ ಏನಾಗುತ್ತೆ, ಅವರಿಗೆ ಎಂಥ ಜೀವನ, ಬರೀ ದೇಹ ನಶ್ವರ, ಬೇರೆಯನ್ನ ಸಾಯ್ತೀನಿ ನಾನು, ಈ ರಾಜ್ಯವನ್ನೆಲ್ಲ ಪಡೆಯೋದು ಎಂಥ ಒಂದು ಇದಲ್ವಾ, ಎಷ್ಟು ನಶ್ವರ ಅಲ್ವಾ ಈ ದೇಹ, ಎಲ್ಲರೂ ಸದೋಗ್ತಾರೆ, ತಂದು ಅಂತ ಹೋರಾಡ್ತಾರೆ. ಅದರಿಂದ ನಾನು ಇಲ್ಲಿ ಯುದ್ಧ ಮಾಡಬಾರ್ದು, ನಾನು ಇನ್ನು ದೇವರ ದಾಸನಾಗಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಆ ದಂಡನಾಯಕರು ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಕೀರ್ತನೆಗಳ ಮೂಲಕ ದಾಸ ಮನೆ ಮನೆಗೆ ಹಾಡ್ತಾ ಹೋಗ್ತಾರೆ. ದಾಸ ಅಂದ್ರೆ ಒಬ್ಬರನ್ನ ದೇವರನ್ನ ದಾಸನಾಗಬೇಕು. ದಾಸ ಅಂದ್ರೆ ಏನು, ಬೇರೆಯವರಿಗೆ ಅಧೀನರಾಗಿರ್ಬೇಕು ಅಂದ್ರೆ ದೇವರಿಗೆ ಅಂತ ಇಟ್ಕೊಂಡಿರ್ತಾರೆ. ಆಗ ಹಲವಾರು ಕೀರ್ತನೆಗಳನ್ನ ಅವರು ರಚಿಸ್ತಾರೆ. ಅದರಲ್ಲಿ ಇವಾಗ ಮತ್ತೆ ಹಾಕಿದ್ರಲ್ಲ, ಸಲ್ಲಣಿಸಿದಿರು ಕನ್ಯಾ ತಾಳು ಮನವಿ, ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ. ಅಂದ್ರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ತಂದೆಯನ್ನು ಕಟ್ಟಿ ನೀರೆಳೆದವರು ಯಾರು, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಆಹಾರ ಇತ್ತವರು ಯಾರು ಅಂತ ಅವ್ರಿಗೆ ಯೋಚನೆ ಬರುತ್ತೆ. ಏನಂದ್ರೆ ಎಲ್ಲೋ ಬೆಟ್ಟದಲ್ಲಿ ಮರಗಳು ಹುಟ್ಟುತ್ತವೆ, ಸಂದಿನಲ್ಲಿ ಕಪ್ಪೆ ಇರುತ್ತೆ, ಆ ಕಲ್ಲಿಗೆಲ್ಲ ಆಹಾರ ಕೊಡೋರು ಯಾರು, ನೀರು ಹಾಕೋರು ಯಾರು, ಅದಕ್ಕೆಲ್ಲ ಒಬ್ಬ ಇದ್ದಾನೆ ಅವನೇ ಅಂತ ಅವರು ಅನೇಕ ಕೀರ್ತನೆಯನ್ನು ಬರೀತಾರೆ. ಕೀರ್ತನೆಯನ್ನು ಬರೀತಾರೆ.
ಹೀಗೆ ಬರೆದು ಬರೆದು ಆಗ ಒಂದು ಜಾತಿ ಪದ್ಧತಿಗಳಿರ್ತವೆ, ಆಗ ಜನಪದ ಸಾಹಿತ್ಯ, ವಚನ ಸಾಹಿತ್ಯ ಅಂತ ಇರುತ್ತೆ. ಇದು ಸುಮಾರು 15 ಮತ್ತು 16ನೇ ಶತಮಾನವಾಗಿರುತ್ತೆ. ಆ ಸಮಯದಲ್ಲಿ ಜನರಲ್ಲಿ ಒಂಥರ ಮೌಢ್ಯಗಳು ಇಟ್ಕೊಂಡಿರುತ್ತೆ. ಆ ಮೌಢ್ಯವನ್ನ ಹೋರಾಡೋದಕ್ಕೆ ಈ ರೀತಿ ಕೀರ್ತನೆಯನ್ನ ಹಾಡಿ ಆದಿದೇವವಾದಂತಹ ಏನು ಆದಿಕೇಶವನ್ನ ಏನ್ ಮಾಡ್ತಾರೆ ಅವರು ಪದ್ಯದ ಸಾಲಿನಲ್ಲಿ ಅನೇಕ ಬರೀತಾರೆ. ಹೀಗೆ ಬರೆಯುವಾಗ ಒಂದ್ಸಲ ಅವರು ಏನ್ ಮಾಡಿರ್ತಾರೆ, ಅನೇಕ ಕವನಗಳು, ಕೃತಿ, ಇವರ ಅನೇಕ ಕೃತಿ ಅಂದ್ರೆ ಯಾವುದು ಗೊತ್ತಾ, ರಾಮಧಾನ್ಯ ಜಯಂತೆ, ಮೋಹನ ತರಂಗಿಣಿ, ಹರಿಭಕ್ತ ಸಾರ, ಅನೇಕ ಕೃತಿಗಳನ್ನ ರಚಿಸ್ತಾರೆ. ಅದರಲ್ಲೂ ಕೂಡ ಅವರು ಮೇಲು ಕೀಳು ಎನ್ನುವಂತಹ ಒಂದು ಇದಕ್ಕೆ ರಾಮಧಾನ್ಯ ಚರಿತೆ ಅಂದ್ರೆ ರಾಗಿಯನ್ನ ಬಡವರ ಆಹಾರವೆಂದು, ಅಕ್ಕಿಯನ್ನ ಶ್ರೀಮಂತರ ಆಹಾರವೆಂದು, ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಆ ಒಂದು ಕೃತಿಯಲ್ಲಿ ತೋರಿಸಿದ್ದಾರೆ. ಹೀಗೆ ದಾಸರ ನಂತರ ಅವರಿಗೆ 15 ಮತ್ತು 16ನೇ ಶತಮಾನದಲ್ಲಿ ಏನಾಗಿತ್ತು, ಮೌಢ್ಯತೆ ಇರೋದ್ರಿಂದ ಕೆಲವು ಕೆಳವರ್ಗದವರನ್ನ ಮೇಲ್ವರ್ಗದವರು ಮಾಡ್ತಾ ಇರಲಿಲ್ಲ. ಹಾಗೆ ಅವರು ದಾಸರ ಬರೀತಾ ಒಂದ್ಸರಿ ಉಡುಪಿ ಕೃಷ್ಣನ ಮಠಕ್ಕೆ ಬಂದಿರ್ತಾರೆ. ಅಲ್ಲಿ ಹರಿಯ ಬಗ್ಗೆ ಅವರು ಅನೇಕ ಕೀರ್ತನೆಯನ್ನ ದಾಸರ ಕಾಣಿಕೆ ಮಾಡ್ತಾ ಹೋದಾಗ ಅಲ್ಲಿ ಅವ್ರಿಗೆ ಒಳಗಡೆ ಬಿಡೋದಿಲ್ಲ. ಅವ್ರನ್ನ ಏನ್ ಮಾಡ್ತಾರೆ, ದೇವಸ್ಥಾನ ಅವ್ರು ಏನ್ ಮಾಡ್ತಾರೆ, ಆಮೇಲೆ ನನಗೆ ಹೊರಗಡೆ ನೋಡಕ್ ದೇವರನ್ನ ಬಿಡ್ಲಿಲ್ಲಲ್ಲ, ನಾನು ಹಿಂದೆ ಹೋಗ್ಬಿಟ್ಟು ದೇವರನ್ನ ಬಾಗಿಲನ್ನು ತೆರೆದು ಸೇವೆಯನ್ನು ನೀಡುವವರಿಗೆ ಅಂತ ಹೇಳ್ತಾ ಅವ್ರು ಏನ್ ಮಾಡ್ತಾರೆ. ಆಗ ಅಲ್ಲಿ ಗೋಡೆ ದೇವರು ಏನ್ ಮಾಡ್ತಾರೆ, ಶ್ರೀ ಕೃಷ್ಣ ಪರಮಾತ್ಮ ತನ್ನ ಉತ್ತಮನ ಗೋಡೆಯನ್ನು ಬಡಿದು ಕಿಂಡಿಯನ್ನು ಮಾಡಿ ಅಲ್ಲಿ ಅವರಿಗೆ ದರ್ಶನವನ್ನು ನೀಡುತ್ತಾರೆ. ಅಂದ್ರೆ ನಾವು ಇವಾಗ ಕನಕದಾಸರಿಂದ ಏನು ಕಲಿಬೇಕು, ಅವರಲ್ಲಿರುವಂತಹ ಒಂದು ಸತ್ಯ ಮತ್ತು ಭಕ್ತಿ ನಿಷ್ಠೆಯನ್ನ ನಾವು ಅಲ್ಲಿ ಮಾಡಬೇಕು. ಅಂದ್ರೆ ಏಕಾಗ್ರತೆ ಅವರಿಗೆ ಎಷ್ಟೊಂದು ಇದೆ ಅನ್ನೋದನ್ನ ನಾವು ಇದರಿಂದ ತಿಳಿಬೇಕಾಗಿದೆ. ಹಾಗೆ ಅವರು ಹೇಳ್ತಾರೆ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಯಾರು ಮೇಲೂ ಕೀಳಿಲ್ಲ, ಎಲ್ಲರೂ ಕೂಡ ಅವನ ದಾಸರೇ ಆಗಿರ್ತಾರೆ ಅನ್ನೋದನ್ನ ಹೇಳ್ತಾರೆ. ಯಾವ ಧರ್ಮದವರೇ ಆಗಿರ್ಬೋದು, ಏನ್ ಮಾಡ್ಬೇಕು, ಎಲ್ಲರೂ ಸತ್ಯನಿಷ್ಠರಾಗಿರ್ಬೇಕು, ನೈತಿಕತೆಯನ್ನ ಹೊಂದಿರಬೇಕು, ಮತ್ತೆ ಬಡವರಿಗೆ ಕಷ್ಟವಿದ್ದವರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಅವರು ನಮ್ಮ ಕೀರ್ತನೆಗಳಲ್ಲಿ, ಕೃತಿಗಳಲ್ಲಿ ಓದ್ತಿದ್ದಾರೆ. ಅಂತಹ ಒಬ್ಬ ಶ್ರೇಷ್ಠರಲ್ಲಿ ಶ್ರೇಷ್ಠರಾದಂತಹ ಕನಕದಾಸರ ಬಗ್ಗೆ ಅವರಲ್ಲಿರುವಂತಹ ಕೆಲವು ಗುಣಗಳನ್ನ ನಾವು ಬೆಳೆಸ್ಕೊಳ್ಳೋಣ. ಏನಂದ್ರೆ ಸತ್ಯ, ನಿಷ್ಠೆ, ನೈತಿಕತೆ ಮತ್ತು ಸಮಾನತೆ ಇದನ್ನೆಲ್ಲ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ವಿರಾಮ ಬಾಲ್ಯ ಜೀವನ ಮತ್ತೆ ಅವರು ಜೀವನದಲ್ಲಿ ಮಾಡಿದ ಸಾಧನೆಗಳು, ಅವರ ದಾಸ ಸಾಹಿತ್ಯ ಮತ್ತೆ ಅವರ ಭಕ್ತಿ ಎಲ್ಲದನ್ನೂ ಕುರಿತು ಸಮಗ್ರ ಚಿತ್ರಣವನ್ನ ನಮ್ಮ ಮುಂದೆ ಇಟ್ಟಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ರಾಮ್ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕನ್ನಡದ ದಾಸಶ್ರೇಷ್ಠರು, ಅಶ್ವಿನಿ ದೇವತೆಗಳು ಅಂತಕ್ಕಂಥ ಕರೆಯುವಂತಹ ಇಬ್ಬರು ದಾಸರಿದ್ದಾರೆ. ಮಕ್ಕಳ ಗೊತ್ತಾ ಯಾರು ಅಂತ? ಯಾರು? ವೆರಿ ಗುಡ್. ಮತ್ತು ಕನಕದಾಸರು, ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು, ಶ್ರೀ ವ್ಯಾಸರಾಯರ ಶಿಷ್ಯರು. ಇವರು ಕನ್ನಡದ ಹೆಚ್ಚು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿದ್ದಾರೆ. ಮೇಡಮ್ ಎಲ್ಲ ಕೃತಿಗಳನ್ನ ಹೇಳಿದ್ರು. ಅದ್ರ ಜೊತೆಗೆ ಇತರ ಸಾಹಿತ್ಯ ಪ್ರಕಾರಗಳಾದ ಮೂಲಿಗೆ, ಸುಳಾದಿ, ದಂಡಕ ಈ ಎಲ್ಲ ಪ್ರಕಾರಗಳಲ್ಲೂ ಸಹ ಕನಕದಾಸರು ತಮ್ಮ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರ ಸಾಹಿತ್ಯವನ್ನ ಸ್ಮರಿಸುತ್ತಾ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಇವಾಗ ಬಂದಿದ್ದೀನಿ. ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ಸಲ್ಲಿಸಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶಶಿ ಮೇಡಮ್ ಅವರು. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ, ಕಾಲಿನಲ್ಲಿ ಆದಿಕೇಶವರಾಯ ಅಂತ ಹೆಸರನ್ನ ಪಡೆದು ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನ ನಾವೆಲ್ಲರೂ ಇಲ್ಲಿ ಸೇರಿ ಬಹಳ ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸಿದ್ವಿ. ಆಗ್ಲಿಂದ ಎಷ್ಟೊಂದು ಸಾಹಿತ್ಯವನ್ನ ಬರೆದಿದ್ದಾರೆ, ಮತ್ತೆ ಎಷ್ಟೊಂದು ಒಳ್ಳೆಯ ವಿಚಾರಗಳನ್ನ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾರೆ, ಯಾವಾಗ ನಾನು ಅನ್ನುವಂತ ಅಹಂ ಭಾವನೆಯನ್ನ ನಾವು ಬಿಡ್ತೀವೋ ಆಗ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸೋದಕ್ಕೆ ಸಾಧ್ಯ ಅಂತ. ಅಂದ್ರೆ ಎಲ್ಲವೂ ನನಗೆ
ಶ್ರೇಷ್ಠ, ಎಲ್ಲವೂ ನನಗೆ ಬರುತ್ತೆ ಅನ್ನುವಂಥದ್ದನ್ನ ನಾವು ಯಾವಾಗ ಬಿಟ್ಟು ಬೇರೆಯವರಿಂದ ಕಲಿಯೋದಿಕ್ಕೆ ಪ್ರಯತ್ನವನ್ನ ಪಡ್ತೀವೋ ಆಗ ಆ ದೇವ ಎಲ್ಲರೂ ಸೇರಿ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆಗಿರ್ತಕ್ಕಂಥ ಎಚ್.ಎಂ. ಗೌಡೇರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಈಗೂ ಸಹ ಮಾಡಬಹುದು, ಎಲ್ಲವೂ ಇರಬೇಕಾಗಿಲ್ಲ, ಮಾಡುವಂತ ಮನಸ್ಸಿದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು, ಬೇರೆಯವ್ರಿಗೂ ಸಹಾಯ ಮಾಡಬಹುದು ಅನ್ನುವಂತ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಕ್ಕಂಥ ವಿಮಲ್ ಕುಮಾರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸೋಣ. ಶಾಲೆಯ ನಿಮ್ಮೆಲ್ಲರ ನೆಚ್ಚಿನ ಎಲ್ಲ ಶಿಕ್ಷಕರಿಗೆ ಎಲ್ಲರ ಪರವಾಗಿ ವಂದನೆಗಳು. ಇಷ್ಟೊಂದು ಕಲರ್ಫುಲ್ ಆಗಿ ಬಣ್ಣ ಬಣ್ಣದ ಬಟ್ಟೆಗಳನ್ನ ಧರಿಸಿ ಕಾರ್ಯಕ್ರಮವನ್ನ ಆಚರಿಸೋದಕ್ಕೆ ಬಹಳ ಖುಷಿಯಿಂದ ಆಗಮಿಸಿ ಇದು ಮಾತನ್ನ ಆಡ್ತಾ ಸುಮ್ಮಿರಿ ಮಕ್ಕಳೇ ಅಂತ ಹೇಳಿಸ್ಕೊಂತ ಇರೋ ನಿಮ್ಮೆಲ್ಲರಿಗೂ ಎಲ್ಲರ ಪರವಾಗಿ ವಂದನೆಗಳು. ಕಾರ್ಯಕ್ರಮವನ್ನ ಇಷ್ಟೊಂದು ಸೊಗಸಾಗಿ ಬಹಳ ಚೆನ್ನಾಗಿ ನಡೆಸಿಕೊಟ್ಟಂತಹ ಕಾರ್ಯಕ್ರಮದ ನಿರೂಪಕರು ಶ್ರೀಮತಿ ಚೇತನಾ ಮೇಡಮ್ ರವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು